ಕಾಂಗ್ರೆಸ್ ಮಂತ್ರಿ ಅವ್ರದ್ದು ತಂದೆ ಗುರುಸ್ವಾಮಿ ನಾಯ್ಡು ಅಂತ KP ಸರ್ಕಲ್. ನಾವು ನಮಗೆ MTB ಅವರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಏನು ಬೇಸರ ಆಗಿ ನಾವೇನು ಬಂದಿಲ್ಲ. ತಾಲೂಕಿನ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಕಾರ್ಯಕರ್ತರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾಡಲು ಹೆಚ್ಚಿನ ಕೆಲಸ ಆಗಬೇಕಾಗಿರೋದ್ರಿಂದ ನಾನು ಇವತ್ತು BJP ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾಯಿದ್ದೀನಿ. ಮತ್ತೊಂದೇನೆಂದರೆ, ಈಗ ಲೋಕಸಭೆಗೆ ಸ್ಪರ್ಧಿಸಿರುವ ಸುಧಾಕರ್ ಅವರು ಕೋವಿಡ್ ಟೈಮಲ್ಲಿ ನಮ್ಮ ಹೊಸಕೋಟೆ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರೆ ತಿಳಿ ನಮ್ಮ ಹೊಸಕೋಟೆ ತಾಲೂಕಿನ ಜನತೆಗೆ ಗೊತ್ತು. ಉಸ್ತುವಾರಿ ಮಂತ್ರಿಗಳಾಗಿದ್ದರು ನಮ್ಮ MTBನ ಅವರು ತೆಗೆದು ಇವರು ಉಸ್ತುವಾರಿ ಮಂತ್ರಿ ಆಗಿ ಯಾವುದೇ ಒಂದು ಸಹಾಯವನ್ನು ನಮ್ಮ ಹೊಸಕೋಟೆ ತಾಲೂಕು ಮಾಡಿಲ್ಲ. ನಾವು ಒಬ್ಬ ಜನಪ್ರತಿನಿಧಿಯಾಗಿ ಭಾಳ ಅವರಿಂದ ನೊಂದಿದ್ದೀವಿ, ಬೆಂದಿದ್ದೀವಿ. ಅದೇ ರೀತಿ ಇವಾಗ ಲೋಕಸಭಾ ಚುನಾವಣೆ ಪ್ರಾರಂಭ ಆದಾಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಪ್ರತ್ಯೇಕವಾದ ಒಂದು ಇದಿದೆ. ಏನಂದರೆ, ಹಿಂದುಳಿದ ವರ್ಗದವ್ರಿಗೆ ಕರೆದು ಟಿಕೆಟ್ ಕೊಡ್ತಾರೆ. ಪ್ರಬಲ ಜಾತಿಗಳು ಹೆಚ್ಚು ಜನ ಇದ್ರು. ಇವಾಗ ವೀರಪ್ಪ ಮೊಯ್ಲಿ ಅವ್ರದ್ದು 2% ಓಟ್ ಇತ್ತು. ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು CET ಅಂತ ಏನು ಇವತ್ತು ತಂದಿದ್ದಾರೆ, ಆ CET ತಂದಿದ್ದೆ ಇವರು. ನಮ್ಮ ದೇಶದಲ್ಲಿ ಇವಾಗ ಇಂಜಿನಿಯರಿಂಗು ಡಾಕ್ಟರ್ಸು ಫಾರಿನಲ್ಲೇ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು. ಆದರೆ ಇವಾಗ BJP ಸರ್ಕಾರ ಬಂದು ನೀಟ್ ಅಂತ ಮಾಡಿ ಎಷ್ಟೋ ಜನಕ್ಕೆ ಅಮಾಯಕರಿಗೆ ಇವಾಗ ಇಂಜಿನಿಯರಿಂಗು ಡಾಕ್ಟ್ರು ಆ ಥರದ್ದು ಏನೂ ಸಿಗ್ತಾ ಇಲ್ಲ. ಅದೊಂದು ಬೇಸರ ಇದೆ. ಇವಾಗ ರಕ್ಷಾರಾಮಯ್ಯವರು ಯಾಕೆ ನಾನು ಹೇಳ್ತಾ ಇದ್ದೀನಿ, ಅವರು ಸಣ್ಣ ಜಾತಿಯಿಂದ ಬಂದಿರೋರು. ಅವ್ರನ್ನ ಹುಡುಕಿ ನಮ್ಮ ಶರತ್ ಬಚ್ಚೇಗೌಡರು ಅವರ ಸಹಾಯದಿಂದ ಇವತ್ತು ಹೈಕಮಾಂಡ್ ಅವರು ಗುರುತಿಸಿ ಕೊಟ್ಟಿದೆ ಅಂದರೆ ಅವ್ರಿಗೆಲ್ಲ ನಾವು ಬಲಪಡಿಸ್ಬೇಕು. ಯಾಕಂದರೆ ಸಣ್ಣ ಪುಟ್ಟ ಜಾತಿಗೆ ಈ ಕಾಂಗ್ರೆಸ್, ಇವಾಗ ಅಂಬೇಡ್ಕರ್ ಅವರು ಹೇಳ್ತಾರೆ ಸಮಬಾಳು ಸಮಪಾಲು, ಅದೇನಾರ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ. ನೀವು ನೋಡಿದ್ದೀರಾ, ಇವಾಗ ನೋಡ್ರಿ ಇವತ್ತು ಏನನ್ನ ನಾವು ಗೌಡ್ರಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಆ ಗೌಡ್ರು ಏನಾರ ಓಟ್ ಹಾಕಿದ್ರೆ ನಮ್ಮ DK ಶಿವಕುಮಾರ್ ಅವರಿಗೆ ಬಲಪಡಿಸ್ದಂಗೆ, ಕುರುಬ ಜನಾಂಗದವರು ಓಟ್ ಹಾಕಿದ್ರೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ಬಲಪಡಿಸ್ದಂಗೆ, SCಗಳು ಓಟ್ ಹಾಕಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಲಪಡಿಸ್ದಂಗೆ, SC ಅವ್ರು ಓಟ್ ಹಾಕಿದ್ರೆ ನಮ್ಮ KH ಮುನಿಯಪ್ಪ ಅವ್ರಿಗೆ ಮತ್ತು ಪರಮೇಶ್ವರ್ ಅವ್ರಿಗೆ, ಬ್ರಾಹ್ಮಣರು ಓಟ್ ಹಾಕಿದ್ರೆ ನಮ್ಮ ದಿನೇಶ್ ಗುಂಡೂರವ್ರಿಗೆ, ದೇಶಪಾಂಡೆ ಅವ್ರಿಗೆ, ಇವರು ನಮ್ಮ ಮುಸಲ್ಮಾನ್ ಬಂದವ್ರು ಓಟ್ ಹಾಕಿದ್ರೆ ನಮ್ಮ ಜಮೀರ್ ಅಹಮದ್ ಅವ್ರಿಗೆ ಮತ್ತು ನಮ್ಮ ಅರ್ಷದ್ ಅವ್ರಿಗೆ. ಇಷ್ಟು ಜನಕ್ಕೆ ನಾವು ಒಂದು ಇದಾಗಿ ನೀಡಬಹುದು. ಇವರೆಲ್ಲ ಮತದಾನ ಸೇರಿದಾಗ ನಮ್ಮ ಇವರು ಶರತ್ ಬಚ್ಚೇಗೌಡರು ಬಹಳ ಉನ್ನತವಾದ ಸ್ಥಾನ ಪಡಿಬೋದು. ಯಾಕಂದರೆ ಹೊಸಕೋಟೆ ತಾಲೂಕಲ್ಲಿ ಇವತ್ತು ಗುರುತಿಸಿ ಇವ್ರು ಮೊದಲನೇ ಬಾರಿ ಇವ್ರೇನಾರ ಬಂದಿದ್ರೆ ನನಗೆ ಗೊತ್ತಿರೋಂಗೆ ಮೇ 2 ಸತಿ ಅವ್ರು MLA ಆಗ್ತಾಯಿದ್ರು ಕಾಂಗ್ರೆಸ್ಸಲ್ಲಿ, ಅವ್ರು ಮಿನಿಸ್ಟರ್ ಆಗ್ತಾಯಿದ್ರು. ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ನಿಂತು ಸೆಕೆಂಡ್ ಟೈಮ್ ಬಂದಿದ್ದಕ್ಕೆ ಇವತ್ತಿನ ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಮುಂದೆ ಇವರಿಗೆ ಅಪಾರವಾದ ಒಂದು ಸ್ಥಾನಮಾನ ಸಿಕ್ಕೋ ಎಲ್ಲ ಸಾಧ್ಯತೆಗಳು ಇದೆ. ಅದೊಂದು ನಮಗೆ ಹೊಸಕೋಟೆ ಗೌರವ ಅಲ್ವಾ. ಇವಾಗ ನಮ್ಮ ಹೊಸಕೋಟೆ ತಾಲೂಕವರು ಒಂದು ಗೌರವವಾದ ಒಂದು ಸ್ಥಾನದಲ್ಲಿ ಇದೆ ಅಂದರೆ ನಾವಿದ್ದಂಗೆ ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡೋದಪ್ಪ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಅವರಿದ್ದಾರೆ, ಇವರಿದ್ದಾರೆ ಅಂತ ನಾನು ಮಾಡಿ ಜನಗಳಿಗೆ ಸಹಕಾರ ನೀಡ್ಬೋದು. ಆದ್ರಿಂದ ಬಂದೆ. ದಯವಿಟ್ಟು ರಕ್ಷಾರಾಮಯ್ಯ ಅವ್ರನ್ನ ನೀವು ಗೆಲ್ಲಿಸ್ಬೇಕಾದ್ರೆ UP ಇದ್ದಾರೆ. ನಿಮ್ಗೆ ಗೊತ್ತೇ ಇದೆ, ನಮ್ಮ ಒಂದು ಸ್ಟೇಟಲ್ಲಿ 25 ಜನ 24 ಜನ ಲೋಕಸಭಾ ಸದಸ್ಯರು ಆಯ್ಕೆ ಆಗಿ ಅಲ್ಲಿ ಧ್ವನಿ ಎತ್ತಿದ್ದು ಒಬ್ಬರೇ ಆ ಸುರೇಶ್ ಅವರು. ಆ ಸುರೇಶ್ನವ್ರನ್ನ ಸೋಲ್ಸೋಕ್ಕೆ ಇಡೀ ಒಂದು ಫ್ಯಾಮಿಲಿನೇ ಸೇರ್ಬಿಟ್ಟಿದ್ದೆ. ಅವ್ರು ಸೋಲ್ಸ್ಬಿಡ್ಬೇಕು. ಏನು ಕೇಳಿದ್ದವರು, ಕರ್ನಾಟಕಕ್ಕೋಸ್ಕರ ಏನಾದ್ರು ಕೊಡ್ರಪ್ಪ ಅಂತ. ಅದನ್ನೇ ದೊಡ್ಡದು ಮಾಡಿಕೊಂಡು ಇವಾಗ ಈ ಸುಧಾಕರ್ ಅವರು, ಕುಮಾರಸ್ವಾಮಿ ಅವರು ನನಗೇನು ಕೊಡ್ತಾ ಇಲ್ಲ, ನಾನು ಹೋಗ್ಬಿಡ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗಿದ್ದು. ಇವಾಗ ಅದೇ ಕುಮಾರಸ್ವಾಮಿ ಪಕ್ಕದಲ್ಲಿ ನಿಂತ್ಕೊಂಡು ಅಂಟ್ಕೊಳ್ತಾ ಇದ್ದಾರೆ, ನನಗೆ ಓಟ್ ಕೊಡ್ರಿ ಅಂತ. ಯಾವ ನ್ಯಾಯ? ಇದೇ DK ಶಿವಕುಮಾರ್ ಹೋಗ್ಬಿಟ್ಟು ಇದೆಲ್ಲ ನಾನು ಇವ್ರು ಹೇಳ್ಬೇಕು, ಅದನ್ನ ಹೇಳ್ತಾ ಇದೇ DK ಶಿವಕುಮಾರ್ ಹೋಗ್ಬಿಟ್ಟು ಹೋಟ್ಲ್ ಮುಂದೆ ನಿಂತ್ಕೊಂಡು ನಮ್ಮ ಒಬ್ಬ ಒಕ್ಕಲಿಗರ ನಾಯಕನ CM ಇಂದ ಇಳಿಸ್ಬೇಡ್ರಿ, ಬಂದ್ಬಿಡ್ರಿ ಅವ್ರು ಇರಲಿ ಅಂತ. ಆ ಒಕ್ಕಲಿಗರ ನಾಯಕನ್ನೇ ಈ ಸುಧಾಕರ್ ಇಳಿಸಿದ್ದು. ತಿರ್ಗಾ ಆ ಒಕ್ಕಲಿಗರ ನಾಯಕರಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡಿದ್ದಾರೆ. ಇಂಥ ಒಕ್ಕಲಿಗರ ನಾಯಕರು ಬೇಕು, ಕೃಷ್ಣ ಬೈರೇಗೌಡರು ಅಂತವ್ರು ಬೇಕು. ಒಕ್ಕಲಿಗರು ಎಲ್ಲ ಜಾತಿ ಜನ. ಇವಾಗ ಹೊನ್ನಿಕುಲದವರು ಅವ್ರಿಗೆ CR ರಮೇಶ್ ಅಂತಿದ್ದಾರೆ. ಇಲ್ಲಿ ಏನಾದ್ರು ಹೊನ್ನಿಕುಲದವ್ರು ಜಾಸ್ತಿ ಮತ ಬಂದರೆ ನಮ್ಮ ಸ್ಟೇಟಲ್ಲಿ ಏನಾಗುತ್ತೆ, ಹೊನ್ನಿಕುಲದವರೆಲ್ಲ ಕೊಟ್ಟರು CR ರಮೇಶ್ ಅವ್ರಿಗೆ ಒಂದು ಇದಿರ್ತದೆ ನೋಡ್ರಿ. ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಒಂದು ಅಧಿಕಾರ, ಒಂದು ಇದು ಮಾನ್ಯತೆ ಎಲ್ಲ ದೊರೆಯುತ್ತದೆ. ಅದರಿಂದ ನಾನು ಅದನ್ನ ಮೆಚ್ಚಿ ಬಂದೆ ಹೊರತು ನನಗೆ ಏನಾರ ಕೊಡಲಿ, ನಾನು ಮುಂದೆ ಕೌನ್ಸಿಲರ್ ಆಗಬೇಕು ಆ ಥರ ಮಾತಾಕಾಂಕ್ಷೆಗಳೇನಿಲ್ಲ. ಇರೋ ಗಂಟೆ ಏನೋ ಇವ್ರ ಜೊತೆ ಸೇರಿ ಜನಸೇವೆ ಮಾಡೋಣ, ಇಲ್ಲಾಂದರೆ ಇರೋಣ ಅಂತ ಅದೇ ಒಂದು ನಮ್ಮ ಕಾಳಜಿ. ಯಾಕಂದರೆ ಹಿಂದೆ ಇದ್ದ ಪಾರ್ಟಿಯವ್ರು ನನಗೇನು ತೊಂದರೆ ಕೊಟ್ಟರು, ಅವರಿಂದ ಬೇಸರ ಆಗೋಯ್ತು ಅಂತ ನಾನಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವರು ನನಗೆ ಕೊಡೋ ಮರ್ಯಾದೆ ಎಲ್ಲ ಕೊಟ್ಟಿದ್ದಾರೆ. ಅವರು ನಾನು ಇವತ್ತು ಇವ್ರು ಇದ್ದಾರೆ, ಆಪೋಸಿಟ್ ಅವರು ಇದ್ದಾರೆ, ನಾನು ಅವ್ರು ಬೈದ್ಬಿಡೋಣ ನನಗಿಲ್ಲ. ನನಗೆ ಅವ್ರು ಎಷ್ಟು ಮರ್ಯಾದೆ ಕೊಟ್ಟಿದ್ದಾರೆ ಎಲ್ಲ ಅವ್ರ ಕುಟುಂಬದವರು ನನಗೆ
ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು, ನನ್ನ ಕ್ಷೇತ್ರದವರೆಲ್ಲ ಬಂದರೆ ಈ 26ನೇ ವಾರ್ಡ್ ಅವರು 4 ರೋಡ್ಗಳಾಗಬೇಕು, ರಸ್ತೆಗಳಾಗಬೇಕು, ಪ್ರೆಸೆಂಟ್ ಶಾಸಕರಿದ್ದಾರೆ, ಅವ್ರು ಕೇಳಿಕೊಂಡು ಎಲ್ಲ ಮಾಡೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೇವೆ.